ಯಂಗ್ ಅಂಡ್ ಡೈನಾಮಿಕ್ ಆಗಿರುವಂತಹ ನಗರಾಭಿವೃದ್ಧಿ ಸಚಿವರ ಲೈಫ್ ಸ್ಟೈಲು ಹೇಗಿತ್ತು ಅಂತೇಳಿ ನೀವು ಕಾರ್ಯಕ್ರಮದಲ್ಲಿ ನೋಡಿದ್ರಿ ಅನ್ಕೊಂತೀನಿ. ಅದು ನಿಮಗೂ ಕೂಡ ಇಷ್ಟ ಆಯಿತು ಅನ್ಕೊಂತೀನಿ. ಬನ್ನಿ ಹಾಗಿದ್ರೆ ಕಾರ್ಯಕ್ರಮದ ಬಗ್ಗೆ ಅವ್ರಿಗೆ ಅನಿಸ್ತು ಕೇಳಿ ತಿಳ್ಕೊಳ್ಳೋಣ. ಸರ್, ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ? ಇವತ್ತು ನೀವು ಮಾಡಿದಂತಹ ಹೋಮ್ ಮಿನಿಸ್ಟರ್ ಕಾರ್ಯಕ್ರಮ ಸುವರ್ಣ ಚಾನಲಲ್ಲಿ ನಾನು 3 ಸರ್ತಿ ನಿಮ್ಗೆ ಹೇಳಿ ಬರಲಿಕ್ಕಾಗಿಲ್ಲ. ಆದರೆ ವಿಶೇಷವಾಗಿ ಇವತ್ತು ಯಾವುದೇ ಮೀಟಿಂಗ್ಸ್ ತಗೊಂಡಿರ ನಿಮಗೋಸ್ಕರನೇ ಈ ಕಾರ್ಯಕ್ರಮಕ್ಕೆ ಒಪ್ಕೊಂಡಿದ್ದು. ಯಾಕಂದರೆ ನೀವು 2012ರಿಂದ ನೀವು ನಾನು ನೋಡಿರುವಂಥವ್ರು. ಭಾಳಷ್ಟು ವಿಭಿನ್ನವಾದ ಕಾರ್ಯಕ್ರಮವನ್ನು ಇವತ್ತು ಮಾಡಿದ್ದೀರಿ. ಇದಕ್ಕೆ ನಾನು ನಿಮ್ಮ ಟಿ ವಿ ಚಾನಲ್ನವ್ರಿಗೆ ನಿಮ್ಮ ಇಲ್ಲಿ ಬಂದಂತಹ ಎಲ್ಲ ಸ್ನೇಹಿತರಿಗೆ ನಾನು ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಕ್ಷೇತ್ರದ ಜನರಿಗೆ ಹಾಗೇನೇ ನಿಮ್ಮ ಕೊನೆಯ ಅಭಿಪ್ರಾಯ ಯಾವ್ದಾದ್ರು ಹೇಳೋದು ಕ್ಷೇತ್ರದ ಹೆಬ್ಬಾಳ ಕ್ಷೇತ್ರದ ಜನತೆ ಅವರು ನನಗೆ MLA ಥರ ಆಗಲಿ, ನಾನು ಅವ್ರನ್ನ ವೋಟರ್ಸ್ ಥರ ನೋಡಿದಾರಲ್ಲ, ನಾನು ಅವ್ರ ಮನೆ ಮಗ ಅಂತ ತಿಳ್ಕೊಂಡು ನನಗೆ ಅವರು ಸಹಾಯ ಮಾಡಿರೋವಂಥದ್ದು, ಅವ್ರ ಆಶೀರ್ವಾದ ಮಾಡಿರೋವಂಥದ್ದು. ಸೊ ಹೆಬ್ಬಾಳದ ಜನತೆಯ ಪ್ರೀತಿ ವಿಶ್ವಾಸ ನನ್ನ ಕೊನೆ ಉಸಿರಿರೋ ತನಕ ನಾನು ಮರೆಯಲ್ಲ. ಯಾವತ್ತೂ ಅವ್ರ ಸೇವೆ ಮಾಡಲಿಕ್ಕೆ ಬಯಸ್ತೇನೆ. ಮತ್ತು ಇಡೀ ರಾಜ್ಯದ ಜನತೆಗೆ ಮಂತ್ರಿಯನ್ನಾಗಿ ಮಾಡಿದ್ದಾರೆ. ಇಡೀ ರಾಜ್ಯದ ಜನತೆಗೆ ಏನಾದರೂ ನನ್ನ ಕೈಯಲ್ಲಾದದ್ದು ಒಳ್ಳೇದು ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಸೊ ಇದೆಲ್ಲ ಪ್ರೇರಣೆ ಆಗಿದ್ದು ನನಗೆ, ನಾನು ಹುಡ್ದಾಗಿಂದ ನಾನು ಕಾಂಗ್ರೆಸ್ ಪಾರ್ಟಿ, ಬೇರೆ ಯಾವುದೇ ಪಕ್ಷಕ್ಕೆ ನಾನು ಹೋಗಿಲ್ಲ. ಒಂದೇ ಸರಿ ಇಂಡಿಪೆಂಡೆಂಟಾಗಿ ನಿಂತಿದ್ದೆ. ಆವಾಗೂ ಬೇರೆ ಪಕ್ಷಕ್ಕೆ ನಾನು ಓದೋನಲ್ಲ. ಕಾಂಗ್ರೆಸ್ ಪಾರ್ಟಿ ಅನ್ನೋದು ನನಗೆ ತಾಯಿ ಇದ್ದಂಗೆ. ಸಿದ್ದರಾಮಯ್ಯ ಸಾಹೇಬ್ರು ಇಸ್ ಮೈ ರೋಲ್ ಮಾಡಲ್, ರಾಹುಲ್ ಗಾಂಧಿ ಇಸ್ ಮೈ ರೋಲ್ ಮಾಡಲ್. ಸೊ ಇಂಥವರ ಜೊತೆಯಲ್ಲಿ ನಾನು ಕೆಲಸ ಮಾಡಲಿಕ್ಕೆ ನಾನು ಅವಕಾಶ ಮಾಡಿಕೊಟ್ಟದ್ದಕ್ಕಾಗಿ ನಾನು ಯಾವತ್ತೂ ದೇವರಿಗೆ ನಾನು ಆಭಾರಿಯಾಗಿರ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಮೇಡಮ್, ನಿಮಗೆ ಕಾರ್ಯಕ್ರಮದ ಬಗ್ಗೆ ಏನು ಅನಿಸ್ತು? ಏನು ಕೊನೆಯದಾಗಿ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಕಾರ್ಯಕ್ರಮ ತುಂಬ ಚೆನ್ನಾಗಿತ್ತು. ಯಾವ ರೀತಿ ಬರುತ್ತೋ ಅಂತ ನನಗೆ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ಈಗ ನೋಡ್ತಾ ಇರೋದ್ರಿಂದ ತುಂಬ ಚೆನ್ನಾಗಿತ್ತು. ನಿಮ್ಮಿಂದ ನಾನು ಇವ್ರ ಜೊತೆ ನನ್ನ ಜೊತೆ ಟೈಮ್ ಕಳೆದ್ರಲ್ಲ ಅನ್ನೋ ಖುಷಿ ಇದೆ ನನಗೆ. ಆಟ ಆಡಿದ್ದೀರಾ? ಹೌದೌದು, ತುಂಬ ಖುಷಿ ಆಯಿತು ನನಗೆ. ಥ್ಯಾಂಕ್ ಯು ಸೋ ಮಚ್. ಒಬ್ಬ ಜನಪ್ರತಿನಿಧಿ ಅಂತ ಅಂದರೆ ಆತನ ಲೈಫ್ ಸ್ಟೈಲ್ನ ತಿಳ್ಕೊಳ್ಳಿಕ್ಕೆ ಪ್ರತಿಯೊಬ್ಬರು ಕೂಡ ಆಸೆ ಪಡ್ತಾ ಇರ್ತಾರೆ. ಅವ್ರಿಗೊಂದು ಪ್ರೇರಣೆ ಕೂಡ ಹೌದು. ಸೊ ನಿಮ್ಮ ಕ್ಷೇತ್ರದ ಜನಕ್ಕೆ, ಇಡೀ ಕರ್ನಾಟಕದ ಜನಕ್ಕೆ ಇವತ್ತು ನಿಮ್ಮ ಜೀವನ ಶೈಲಿಯನ್ನು ತಿಳಿಸ್ಕೊಟ್ಟಿದ್ದೀರಾ ಕಾರ್ಯಕ್ರಮದ ಮೂಲಕ. ಧನ್ಯವಾದಗಳು ಸರ್. ಇದಾಗಿತ್ತು ಇವತ್ತಿನ ಹೋಮ್ ಮಿನಿಸ್ಟರ್ ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಕೂಡ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಮುಂದಿನ ವಾರ ಮತ್ತೊಬ್ಬರು ವಿಶೇಷ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.